ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಹೇಗೆ ಹಬ್ಬ ಮಾಡ್ತೀನಿ ಅನ್ನೋದನ್ನ ನೋಡೋಣ ಬನ್ನಿ. ಇದು ಥರ್ಸ್ಡೇ ದೇವ್ರ ಪಾತ್ರೆ ಆ್ಯಂಡ್ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಕಿಚನೆಲ್ಲ ಕ್ಲೀನ್ ಆಗಿದ್ದು ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನೀವು ನೋಡಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ಬನ್ನಿ. ಫಸ್ಟ್ ಕಿಚನೆಲ್ಲ ಕ್ಲೀನ್ ಆದಮೇಲೆ ಇವಾಗ ನಾನು ಫಸ್ಟ್ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿ ನೆಕ್ಸ್ಟು ಇಲ್ಲಿ ನಾನು ದೇವ್ರ ಪಾತ್ರೆನೇ ತೊಳೆಯೋಕ್ಕೆ ಅಂತ ಹೇಳಿ ಹುಣಸೆಹಣ್ಣು ನೆನೆಗೆ ಇಟ್ಟಿರ್ತೀನಿ. ಒಂದು ಹಾಫ್ ಆನ್ ಅವರ್ ಅಂತಲೇ ಇಟ್ಬಿಡ್ತೀನಿ. ಅದರಿಂದ ದೇವ್ರ ಪಾತ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಸುಮಾರು ಒಂದು ದಿನ ಬಿಫೋರೇ ನೆನಗಿಟ್ರೆ ಇನ್ನೂ ಕೂಡ ಚೆನ್ನಾಗಿ ದೇವ್ರ ಪಾತ್ರೆ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ, ಜಸ್ಟ್ ಒಂದು ಲೇಯರ್ನ ಅಪ್ಲೈ ಮಾಡ್ತೀನಿ. ಅದರ ಮೇಲೆ ನಾನು ಪಿತಾಂಬರಿ ಹಾಕಿ ತೊಳ್ಕೊತೀನಿ. ತುಂಬಾ ಚೆನ್ನಾಗಾಗುತ್ತೆ. ನಾನು ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ತೀನಿ. ಮತ್ತು ದೇವ್ರ ಮನೆಯೆಲ್ಲ ಒಂದು ಸ್ಪ್ರೇ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಕಿಚನಲ್ಲಿ ಏನು ಕ್ಲೀನ್ ಮಾಡ್ತೀನಲ್ಲ ಅದನ್ನೇ ಇಲ್ಲೂ ಕೂಡ ದೇವ್ರ ಮನೆಗೂ ಹಾಕಿ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಮತ್ತೆ ಮಡಿ ನೀರಲ್ಲಿ ಒಂದು ಸಲ ಒರೆಸ್ಕೊತೀನಿ. ಅದಾದಮೇಲೆ ದೇವ್ರ ಫೋಟೋ ಎಲ್ಲ ಒರೆಸ್ಕೊತೀನಿ. ಫಸ್ಟು ಒದ್ದೆ ಬಟ್ಟೆಯಲ್ಲಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡು ಅರ್ಶಿನ ನೀರು ಮತ್ತು ಬಟ್ಟೆ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ನೆಕ್ಸ್ಟು ಅದನ್ನು ಒಂದು ಡ್ರೈ, ಈಗ ಗ್ಲಾಸು ಮತ್ತು ಫೋನ್ ಒರ್ಸೋಕ್ಕೆಲ್ಲ ಇಟ್ಕೊಂಡಿರ್ತಾರಲ್ಲ ಆ ಥರದ್ದೊಂದು ಚಿಕ್ಕದೊಂದು ಕರ್ಚೀಫ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇನ್ನೊಂದು ಸಲ ವೈಪ್ ಮಾಡಿಬಿಟ್ರೆ ಫೋಟೋ ಫುಲ್ಲು ಕ್ಲೀನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಫೋಟೋನ ಡ್ರೈ ಬಟ್ಟೆಲಿ ಒರೆಸೋದು ಕೂಡ ತುಂಬ ಇಂಪಾರ್ಟೆಂಟು. ತುಂಬ ದಿನ ಫೋಟೋ ಇದೇ ರೀತಿ ಹೊಸ್ದಾಗೆ ಇರಬೇಕು ಅಂದರೆ ನಾವು ಡ್ರೈ ಬಟ್ಟೆಲಿ ಒರೆಸಲೇಬೇಕು. ನೆಕ್ಸ್ಟು ವಿಭೂತಿ ಎಲ್ಲ ಹಚ್ಕೊಂಡು ದೇವ್ರ ಫೋಟೋಗೆ ಕುಂಕುಮ ಇಡೋದಕ್ಕೆ ಗಂಧನ ಮೊದಲು ಇಟ್ಕೊತೀನಿ. ಅದ್ರ ಮೇಲೆ ನಾನು ಕುಂಕುಮನ ಇಟ್ಕೊತೀನಿ. ನಮ್ಮ ಮನೇಲಿ ನಾನು ಕಳಸ ಏನು ಇಟ್ಟು ಪೂಜೆ ಮಾಡಲ್ಲ. ಸಿಂಪಲ್ಲಾಗಿ ಲಕ್ಷ್ಮೀ ದೇವಿಗೆ ಫಸ್ಟು ನಾನು ನಾಳೆ ಬೆಳಗ್ಗೆ ಎದ್ದು ಇವತ್ತು ಎಲ್ಲ ಮುಗಿಸಿ ಗುರುವಾರ ಪೂಜೆ ಮಾಡಬೇಕಲ್ಲ, ಗುರುರಾಯರ ಪೂಜೆ ಮಾಡೋದ್ರಿಂದ ಆ ಪೂಜೆನ ನಾನು ನೆರವೇರಿಸ್ಕೊತೀನಿ. ನೆಕ್ಸ್ಟ್ ಇನ್ನು ಬೆಳಗ್ಗೆ ಎದ್ದು ಮತ್ತೆ ಪೂಜೆ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇವತ್ತು ಹೂವು ಏನು ಇಡೋದಕ್ಕೆ ಹೋಗೋದಿಲ್ಲ. ನಾಳೆ ಹೂವು ಎಲ್ಲ ಇಟ್ಟು ವಿಳ್ಯದೆಲ್ಲ ತರಿಸಿ ಅದು ಕಳಸಕ್ಕಿಟ್ಟು ಮನೆ ದೇವ್ರ ಕಳಸಕ್ಕೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಲ್ಲ, ಫಸ್ಟು ದೇವ್ರಿಗೆ ಲಕ್ಷ್ಮೀ ದೇವಿಗೆ ನಾನು ಹಾಲು ಮತ್ತು ಪಂಚಾಮೃತ ಆದರೆ ಪಂಚಾಮೃತ, ಇಲ್ಲಾಂದರೆ ಹಾಲು ಅರಿಶಿನ ಕುಂಕುಮದಿಂದ ನೀಟಾಗಿ ದೇವ್ರಿಗೆ ಅಭಿಷೇಕ ಮಾಡ್ಕೊತೀನಿ. ದೇವ್ರಿಗೆ ಅಭಿಷೇಕ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದು ಅವರ ಈ ರೀತಿ ಏನು ಫೆಸ್ಟಿವಲ್ಸ್ ಇರುತ್ತೆ ಆ ಟೈಮಲ್ಲಿ ಮಾಡಲೇಬೇಕು. ಅದಕ್ಕೆ ಫಸ್ಟು ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡ್ಕೊತೀನಿ. ಚಿಕ್ಕದೊಂದು ವಿಗ್ರಹ ಇದೆ ಅದಕ್ಕೆ. ನೆಕ್ಸ್ಟು ನಾನು ಫೋಟೋಗೆಲ್ಲ ಅಲಂಕಾರ ಮಾಡಿಕೊಂಡು ಮತ್ತೆ ಕುಂಕುಮಾರ್ಚನೆ ಮಾಡ್ತೀನಿ. ಅಷ್ಟೋತ್ರ ಹೇಳ್ಕೊಂಡು, ಅಷ್ಟೋತ್ರದಲ್ಲಿ 21 ಅಥವಾ 48 ಹೀಗೆ ಹೇಳ್ಕೊಂಡು ನೀವು ಅಷ್ಟೋತ್ರನ ಮಾಡ್ಕೊಬೋದು. ಇಲ್ಲ 108 ಹೇಳ್ತೀನಿ ಅಂದರೆ ಕೂಡ 108 ಕೂಡ ಹೇಳ್ಬೋದು. ನನಗೆ ಗೊತ್ತಿರೋ ಪ್ರಕಾರ ನಾನು ತಿಳಿಸ್ತಾ ಇದ್ದೀನಿ. ನಿನ್ನೆ ಸಂಜೆನೇ ನಾನು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡಿದ್ರು ಕೂಡ ಶುಕ್ರವಾರ ಬೆಳಗ್ಗೆ ನನಗೆ ತುಂಬ ಕೆಲಸ ಇತ್ತು. ತುಂಬಾ ಲೇಟ್ ಆಗೋಯ್ತು ಪೂಜೆ ಮಾಡೋದು. ಗುರುವಾರ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸಿಂಪಲ್ಲಾಗಿ ನಾನು ಹಬ್ಬ ಏನು ಗ್ರ್ಯಾಂಡಾಗಿ ಮಾಡ್ತಿರ್ಲಿಲ್ವಲ್ಲ, ಅದಕ್ಕೇ ಸಿಂಪಲ್ಲಾಗಿ ನಾನು ಏನು ಮಾಡಿದ್ದೀನಿ ಅದನ್ನು ನಾನು ತೋರಿಸಿದ್ದೀನಿ. ನೀವು ಕೂಡ ಫಾಲೋ ಮಾಡ್ಬೋದು. ಇಲ್ಲ ನಿಮಗೆ ಗೊತ್ತಿರೋದನ್ನು ಯಾವುದನ್ನಾದರೂ ನಾನು ಸರಿ ಮಾಡ್ತಾ ಇಲ್ಲ ಅಂದರೆ ಅದನ್ನು ತಿಳಿಸ್ಕೊಳ್ಬೋದು. ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ದಿನ, ತುಂಬಾ ಒಳ್ಳೆಯದು. ಅದಕ್ಕೆ ನಾನು ತುಪ್ಪದ ದೀಪ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಾಮಾಕ್ಷಿ ದೀಪ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸಾಮಾನು ಏನೇನು ಬೇಕು ನಾಳೆ ಅರಿಶಿನ ಕುಂಕುಮ ಎಲ್ಲ ಕೊಡೋದಕ್ಕೆ ಅದೆಲ್ಲ ತಂದು ನೇಲ್ ಪಾಲಿಶ್ ಹಾಕೊತಾ ಇದ್ದೆ ಕೂತ್ಕೊಂಡು. ನಾನು ಸಿಂಪಲ್ಲಾಗಿ ಒಂದು ಬ್ಲೌಸ್ ಪೀಸು, ಬಳೆ ಮತ್ತು ಒಂದೆರಡು ಸ್ಟಿಕ್ಕರ್ ಪ್ಯಾಕೆಟ್ ನಮ್ಮ ಮನೆಯಲ್ಲಿ ಇರೋರಿಗೆ ಬೇಕಿತ್ತು ಅಂತ ಹೇಳಿ ಅಮ್ಮಂಗೆ ನನಗೆ ಅಂತ ಹೇಳಿ ಒಂದೆರಡು ಸ್ಟಿಕ್ಕರ್ ಪ್ಯಾಕೆಟ್ ತಗೊಂಡೆ. ಬ್ಲೌಸ್ ಪೀಸಸ್ಸು, ಬಳೆ ಇಷ್ಟನ್ನು ತಗೊತೀನಿ. ತಾಂಬೂಲ ಅಂತ ನಾನು ಜಾಸ್ತಿ ಏನು ಕೊಡಲ್ಲ. ಬ್ಲೌಸ್ ಪೀಸು, ಬಳೆ, ಎಲೆ, ಅಡಿಕೆ, 2 ಬಾಳೆಹಣ್ಣು. ಸಿಂಗಲ್ ಬಾಳೆಹಣ್ಣನ್ನ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಈ ಥರ ಬಳೆ ತಂದಿದ್ದೆ. ಇನ್ನೊಂದು ಸ್ವಲ್ಪ ಪ್ಲೇನ್ ಬಳೆ ತಂದಿದ್ದೆ. ನನಗೆ ಇನ್ನೂ ಜಾಸ್ತಿ ಡಿಫ್ರೆಂಟಾಗಿ ಏನಾದರೂ ಕೊಡಬೇಕು ಅಂತ ತುಂಬ ಇಷ್ಟ. ಬಟ್ ಸಿಂಪಲಾಗಿರಲಿ ಅಂತ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ದೇವರು ನನಗೆ ಆಶೀರ್ವಾದ ಮಾಡಲಿ, ಇನ್ನೂ ಹೆಚ್ಚು ಕೊಡೋ ಹಾಗೆ ಅಂತ ಕೇಳ್ಕೊತ. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು. ಅವಳು ಇವಾಗಿಲ್ಲ, ಬಟ್ ಅವಳ ನೆನಪು ಮಾತ್ರ ಸದಾಕಾಲ ನನ್ನ ಜೊತೆಗೆ. ಪ್ರತಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅವಳು ನನ್ನ ಕಣ್ಣು ಮುಂದೆ ಬರ್ತಾಳೆ. ಇದೊಂದು ಅವಳ ಗಿಫ್ಟಿಂದ ಅಂತಲೇ ಹೇಳ್ಬೋದು. ಇವಾಗ ಬೆಳಗ್ಗೆ ಎದ್ದು ನಾನು ಫೋನನ್ನು ಇಟ್ಟು ನಾನು ಪೂಜೆ ಕಡೆಗೆ ತುಂಬ ಗಮನ ಇಟ್ಕೊಂಡಿದ್ದರಿಂದ ಫ್ರೆಂಡ್ಸ್, ಫೋನನ್ನು ಯಾವ ಆ್ಯಂಗಲಲ್ಲಿ ಇಟ್ಟಿದ್ದೀನಿ ಅನ್ನೋದನ್ನೇ ಮರೆತುಬಿಟ್ಟಿದ್ದೆ. ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿ ನಾನು ತಿಂಡಿ ಕೂಡ ಮಾಡಿದ್ದೆ. ತಿಂಡಿ ಮಾಡಿ ಇನ್ನೂ ಅರಿಶಿನ ಕುಂಕುಮಕ್ಕೆ ಕರಿಬೇಕಿತ್ತು. ಮನೇಲಿ ಪೂಜೆ ಮಾಡ್ಕೊಂಡು ಅರಿಶಿನ ಕುಂಕುಮಕ್ಕೆ ಕರಿಯೋಕ್ಕೆ ಹೋದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.